ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಯಾವ ಥರ ಹೋಗುತ್ತೆ ಅದೇ ಥರ ನಾವು ಹೋಗೋದಷ್ಟೇ. ಓಕೆ. ಹಾಗೆ ಮಂಚದ ಕೆಳಗಡೆ ಸೀರೆದು ಬ್ಯಾಗ್ ಎಲ್ಲ ತೆಗಿಬೇಕು. ಇಲ್ಲಿರೋ ಸೀರೆಗಳು ಅಂದರೆ ಫಂಕ್ಷನ್ಗೆಲ್ಲ ತೊಗೊಂಡೋಗಿದ್ನಲ್ಲ ಸೀರೆಗಳೆಲ್ಲ ನೋಡಿ. ಇಲ್ಲೊಂದು 2 ಸೀರೆ ಇಲ್ಲಿಟ್ಟಿದ್ದೀನಿ, 1 ಸೀರೆ ಇಲ್ಲಿದೆ. ಈ ಥರ ಎಲ್ಲ ಆಗ್ತಾಯಿದೆ. ಇವಾಗ ಒಂದ್ಸರಿ ಅನಿಸುತ್ತೆ ನನಗೆ, ಈಗ ಚೆನ್ನಾಗಿ ಬಿಸಿಲೆಲ್ಲ ಇದೆಯಲ್ಲ ಅದರಿಂದ ಎಲ್ಲ ಅಂದರೆ ಸೂಟ್ ಕೇಸಲ್ಲಿ ಹಾಕ್ಬಿಟ್ಟು ಬೆಕ್ಕು ಯಾರನ್ನ ನೋಡಿ ಓಡಿ ಬಂತು, ಅದಕ್ಕೆ ನೋಡ್ತೀನಿ. ಅದಲ್ಲಿ ಮಂಚದ ಕೆಳಗಡೆ ಕಾಣಿಸ್ತಿದೆಯಾ ನಿಮಗೆ ಕಾಲು? ಹಂಗಂತೂ ಇದು ಸಖತ್ ಬೇಜಾರಾಗುತ್ತೆ ಇವು ನೋಡ್ತಾ ಇದ್ರೆ. ಸೂಟ್ ಕೇಸಲ್ಲಿ ಹಾಕಿಟ್ಟಿದ್ದೀನಲ್ಲ ಸೀರೆಗಳನ್ನೆಲ್ಲ ತೆಗೆದು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗ ಬಿಸಿಲಿಗೆಲ್ಲ ಹಾಕಿದರೆ ತುಂಬ ಏನಾಗುತ್ತೆ ಅಂದರೆ ಬಿಸಿಲಿಗೆ ಬಟ್ಟೆಗಳೆಲ್ಲ ಒಂಥರ ಕಲರೇ ಶೇಡ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಬೇಡ, ಇವಾಗ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇದ್ರ ಮೇಲೆ ಒಳಗಡೆ ನಾನು ಬಟ್ಟೆಗಳು ಹಾಕ್ತೀನಲ್ಲ ಅಲ್ಲೇ ಹಾಕ್ಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಅದಕ್ಕೆ ಇವಾಗ ಸೀರೆದು ಬ್ಯಾಗೆಲ್ಲ ತೆಗಿಬೇಕು. ಮಂಚದ ಕೆಳಗಡೆ ಕುತ್ಕೊಂಡು ನುಗ್ಗಬೇಕು. ಕೆಳಗಡೆ ಫುಲ್ಲು ಡಸ್ಟ್ ಥರ ಆಗಿರುತ್ತೆ. ಯಾಕೆ ಇವಾಗ ಸೀರೆ ಬದಲು ಕ್ಲೀನ್ ಮಾಡಿರೋದು ಎಷ್ಟು ಧೂಳಿರುತ್ತೆ ಅಂದರೆ ತುಂಬ ಧೂಳಿರುತ್ತೆ. ನೀವು ಬೇಕಾದ್ರೆ ತೋರಿಸ್ತೀನಿ ರೀ ತೆಗೆದಾಗ ಎಷ್ಟು ಧೂಳಿರುತ್ತೆ ಅಂತೇಳಿ. 1 ನಿಮಿಷ ತೆಗಿತೀನಿ ಅದನ್ನು. ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಸ್ವಲ್ಪ ಸೀರೆಗಳಿದೆ. ಇದರಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ ನೋಡಿ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ, ರಿಯಲಿ ನೋಡಿದ್ರೆ ತುಂಬ ಧೂಳಿದೆ. ಇಲ್ಲಿ ನೋಡಿ, ಇದೆಲ್ಲ ಧೂಳು. ಇದು ನೋಡಿ ಧೂಳು ಈ ಥರ ಎಲ್ಲ ಆಗಿರುತ್ತೆ. ಇದರಲ್ಲಿ ಇಷ್ಟು ಧೂಳಿದೆ. ಇನ್ನು ಸೂಟ್ ಕೇಸ್ ತೆಗೆದ್ರೆ ಅದರಲ್ಲಿ ಎಷ್ಟು ಧೂಳಿದೆಯೋ ಏನೋ ರಾಮ. ನೋಡಿ ಎಷ್ಟು ಧೂಳಿದೆ ಅಪ್ಪ ದೇವ. ಆ ಸೂಟ್ ಕೇಸಲ್ಲಿರೋದೆಲ್ಲ ಸೀರೆಗಳು. ಅದನ್ನು ಕೂಡ ಚೇಂಜ್ ಮಾಡಬೇಕು. ಅಂದರೆ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸಿ ಸ್ವಲ್ಪ ಬೆಚ್ಚಗಾಗಲಿ ಅಂತೇಳಿ ಅಷ್ಟೆ. ಓಕೆ. ಇಲ್ಲಿ ನೋಡಿ ಸೂಟ್ ಕೇಸು ಕೂಡ ತೆಗೆದಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಧೂಳಿದೆ. ಇದಕ್ಕಿಂತ ಜಾಸ್ತಿ ಅದರಲ್ಲೇ ಧೂಳು ಜಾಸ್ತಿ ಇರೋದು. ಇವಾಗ ಇದರಲ್ಲಿ ನನಗೆ ಒಂದು ಸೀರೆ ಬೇಕು. ಅದಕ್ಕೆ ಅದರಲ್ಲಿ ನೋಡಿದೆ, ಅದರಲ್ಲಿ ಎಲ್ಲ ಯೂಸ್ ಮಾಡಿದ್ದೀನಿ ಒಂದು 2-3 ಸರಿ. ಅದಕ್ಕೆ ಅದರಲ್ಲಿ ಬೇಡ ಅಂತ ಈ ಸೂಟ್ ಕೇಸ್ ಎಳೆದಿಟ್ಕೊಂಡು ಇದನ್ನೆಲ್ಲ ಹೊರಗಡೆನೇ ಇಟ್ಬಿಡ್ಬೇಕು. ಯಾರಾದರೂ ಯೂಸ್ ಮಾಡ್ತಾರೆ, ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡೋದಕ್ಕೆ. ನಾನು ಬೇರೆ ಇದನ್ನು ಇಲ್ಲಿ ತಂದಿಟ್ಟು ಕೆಲಸ ಇಲ್ಲದೆ ಯಾವ ಸೀರೆ ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಉಂಟು ನಾನು. ಇದರಲ್ಲಿ ಸೀರೆ ಇದು ರೇಷ್ಮೆ ಸೀರೆ. ಈ ಸೀರೆ ತಗೊಳ್ಳ ಅಂತ ಯೋಚನೆ ಮಾಡ್ದೆ. ತುಂಬ ಚೆನ್ನಾಗಿದೆ ಇದು, ಕಲರ್ ಚೆನ್ನಾಗಿದೆ ಇದು. ಅದು ಬಿಟ್ಟರೆ ಇದು ಸಿಂಪಲ್ ಸ್ಯಾರಿನೇ. ಓಕೆ. ಇದು ರಫ್ ಉಂಟು, ಇದು ಹಾಕೋಕ್ಕೆ ಬೇಜಾರು. ಇದ್ರದ್ದು ಬ್ಲೌಸ್ ಏನಾಯಿತು ಅಂತ ನೋಡಬೇಕೀಗ, ಹುಡುಕಬೇಕು. ಎಲ್ಲಿದೆ ಇದ್ರ ಬ್ಲೌಸ್? ಸೀರೆ ಮಾತ್ರ ಉಂಟು ಇಲ್ಲಿ, ಬ್ಲೌಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲೇ ಎಲ್ಲ ಇರ್ಬೋದು, ನೋಡಬೇಕು ಇದರಲ್ಲಿ ಏನಾದರೂ ಇದೆಯಾ. ಇಲ್ಲ ಇತ್ತು ಬ್ಲೌಸ್, ಕಾಣಿಸ್ತಿಲ್ಲ ಅಲ್ಲ. ಓಕೆ ಫ್ರೆಂಡ್ಸ್, ಕೊನೆಗೂ ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ.
ಸಿಂಪಲ್ ಆಗಿದೆ, ಮತ್ತು ಸಮ್ಮರ್ಗೂ ಕೂಡ ಇದು ಶೆಕೆ ಎಲ್ಲ ಅಷ್ಟೊಂದೇನಾಗಲ್ಲ. ಮತ್ತು ಈ ಸೀರೆ ಬಂದು ತುಂಬ ಸಾಫ್ಟಾಗೆಲ್ಲ ಇರೋದ್ರಿಂದ ಎಂಗೇಜ್ಮೆಂಟಿಗೆ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇದು ತೊಗೊಂಡಿದ್ದೀನಿ. ಸಾಕು, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಮತ್ತು ಸಿಂಪಲ್ಲಾಗೂ ಕೂಡ ಇದೆ, ಅದಕ್ಕೆ ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಬ್ಲೌಸ್ ಬಂದು ಅದು ಅಷ್ಟೇ, ಗ್ರ್ಯಾಂಡ್ ಬ್ಲೌಸ್ ಇಲ್ಲ, ಇದು ಸಿಂಪಲ್ಲಾಗಿ ಈ ಥರ ಪ್ಲೈನ್ ಬ್ಲೌಸ್ ಬಂದಿದೆ ಅಷ್ಟೇ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಆಂಟಿ 1.5 ಲೀಟರಷ್ಟು ಹಾಲು ಕೊಟ್ಟಿದ್ದಾರೆ. ಅವರು ಊರಿಗೆ ಹೋಗ್ಬೇಕಾದ್ರೆ ತಂದಿಟ್ರಂತೆ, ಆದರೆ ಹುಡುಗರು ಯಾರು ಕುಡ್ದಿಲ್ಲ ಅಂತೇಳಿ ಫ್ರೀಝರಲ್ಲಿ ಇಟ್ಟಿದ್ದೆ, ಅದಕ್ಕೆ ಬೆಕ್ಕಿಗೆ ಹಾಕ್ಬಿಡು ಅಂತೇಳಿ ಕೊಟ್ಟಿದ್ದಾರೆ. ನಾನೀಗ 1/2 ಲೀಟ್ರು ಬೆಕ್ಕಿಗೆ ಅನ್ನ ಹಾಕೋದು ಬೇಡ, 1/2 ಲೀಟ್ರ್ ಹಾಲೇ ಹಾಕ್ಬಿಡೋಣ ಅಂತ. ನೋಡಿ, ಫುಲ್ ಕಾಣಿಸ್ತಿದೆ ನಿಮಗೆ. 1/2 ಲೀಟ್ರ್ ಹಾಲೇ ಹಾಕ್ಬಿಟ್ಟಿದ್ದೀನಿ, ಇನ್ನು 1 ಲೀಟ್ರಲ್ಲಿ ಇಟ್ಟಿದ್ದೀನಿ. ಹಾಲೇ ಕುಡಿಲಿ, ಬರೀ ಅನ್ನ ತಿನ್ನೋದು ಬೇಡ. ಇನ್ನು 1 ಲೀಟರ್ನ ಫ್ರೀಝರಲ್ಲಿ ಇಟ್ಬಿಡೋಣ ಅಂಥೇಳಿ. ಡೈಲಿ ಸ್ವಲ್ಪ ಹಾಲು ಅಂದರೆ 1/2 ಲೀಟ್ರ್ ಕುಡ್ಕೊಳ್ಳುತ್ತೆ ಒಂದು ದಿನಕ್ಕೆ. ಅಂದರೆ 5 ಬೆಕ್ಕಿದೆ ಅಲ್ವಾ, 5 ಅಲ್ಲ 4 ಕುಡ್ಕೊಳ್ಳುತ್ತೆ. ನೋಡೋಣ, ಇದೆರಡನ್ನೂ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಓಕೆ, ಟೈಮ್ ಬಂದು ಇವಾಗ 12:30 ಆಗ್ತಾಯಿದೆ. ಹಾಗೆ ವಾಟರ್ ಮಿಲನ್ನೆಲ್ಲ ಇತ್ತಲ್ಲ, ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೀನಿ. ಹಾಗೆ 3 ಡೇಸ್ ಆಯಿತು ಮುದ್ದೆ ಎಲ್ಲ ಮಾಡಿ. ಅಂದರೆ ಶನಿವಾರ ಮಾಡಿದ್ದು, ಭಾನುವಾರ ಮಾಡಿಲ್ಲ, ಸೋಮವಾರ ಮಾಡಿಲ್ಲ, ಮಂಗಳವಾರ ಮಾಡಿಲ್ಲ, ನಿನ್ನೆ ಮಾಡೇ ಇಲ್ಲ ಮುದ್ದೆ. ಮೊನ್ನೆ ಒಂದಿನ ಅಷ್ಟೇ 1 ಟೈಮ್ ಮಾಡಿದೆ. ಮತ್ತು ಮಾಮ ಯಾವಾಗ ಹೊಟ್ಟೆ ಮತ್ತೆ ಅದೇ ಥರ ಆಗ್ತಿದೆ ಅಂದರು, ಮತ್ತೆ ಮಾಡೋಕ್ಕೆ ಹೋಗಿಲ್ಲ. ಬರೀ ರೈಸು, ರಸಮು, ಮಜ್ಜಿಗೆ ಅನ್ನ, ಆಮೇಲೆ ಟೊಮೆಟೊ ರಸಮು ಈ ಥರದ್ದೇ ಕೊಟ್ಟಿದ್ದೆ. ಓಕೆ, ಪರವಾಗಿಲ್ಲ ಅಂತ ಇವತ್ತಿನಿಂದ. ಆದರೆ ಇವತ್ತು ಫೋನ್ ಮಾಡಿ ಕೇಳಿಬಿಟ್ಟು ಮುದ್ದೆ ಮಾಡಲ ಅಂತೇಳಿ, ಆಮೇಲೆ ಮಾಡು ಅಂದರೆ ಆಮೇಲೆ ಮುದ್ದೆ ಮಾಡ್ತೀನಿ. ಇಲ್ಲಾಂದರೆ ಮಾಡು ಅಂತಾರೆ, ಯಾಕೆಂದರೆ ತುಂಬ ದಿನ ಆಯ್ತಲ್ವ. ನನಗೆ 3 ದಿನದಿಂದ ತಿಂದಿಲ್ಲ ಅಲ್ವಾ, ಅದರಿಂದ ಎಷ್ಟೋ ದಿನ ಆಗೋಗಿದ್ದೇನೋ ತಿಂದು ಅಂತ ಅನ್ನಿಸ್ತಾ ಇದೆ. ಆ ಥರ ಆಗ್ಬಿಟ್ಟಿದೆ. ಇವಾಗ ಫೋನ್ ಮಾಡ್ತೀನಿ. ಇವಾಗ 12:30 ಅಲ್ವಾ, 1 ಗಂಟೆಗೆ ಫೋನ್ ಮಾಡ್ತೀನಿ. ರೈಸ್ ಗಿಡಕ್ಕೆ ಹೋಗ್ತೀನಲ್ಲ, ಅವಾಗ ಫೋನ್ ಮಾಡಿಬಿಟ್ಟು ಕೇಳ್ತೀನಿ, ಹೀಗೆ ಮುದ್ದೆ ಇಡಲಾ ಇಲ್ಲ ಬರೀ ರೈಸ್ ತಿಂತೀರಾ ಅಂತೇಳಿ. ಅದು ಏನಾಗಿರೋದು ಅಂದರೆ ಫುಡ್ ಪಾಯ್ಸನ್ ಆಗಿರೋದು ನನ್ನ ಪ್ರಕಾರ. ಏಕೆಂದರೆ ಮೊನ್ನೆ ಆಫೀಸಲ್ಲಿ ಮೀಟಿಂಗ್ ಇತ್ತು ಅಂತೇಳಿ ಎಲ್ಲರಿಗೂ ಮಸಾಲೆ ದೋಸೆ ತರಿಸಿದ್ರಂತೆ. ಮಸಾಲೆ ದೋಸೆ ಏನಂದರೆ ಬಿಸಿ ಬಿಸಿ ತಿನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ತಿಂದರೆ ಅದು ಅಷ್ಟು ಟೇಸ್ಟ್ ಇರಲ್ಲ. ಮತ್ತು ಮಸಾಲೆ ದೋಸೆ ಎಲ್ಲ ನೋಡಿರ್ಬೋದು ನೀವು, ಫುಲ್ಲು ಎಣ್ಣೆ ಇರುತ್ತೆ, ಎಣ್ಣೆ ಅಂದರೆ ಎಣ್ಣೆ ಇರುತ್ತೆ. ಇವು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದಿದ್ದಾರೆ. ಅದು ಮನೆಗೆ ಬಂದು ಹೇಳಿದ್ರು ಮಸಾಲೆ ದೋಸೆ ತರಿಸಿದ್ರು, ನಾನು ತಣ್ಣಗಾದ್ಮೇಲೆ ತಿಂದೆ, ಅದು ಏನೋ ಒಂಥರ ಆಗ್ತಾಯಿದೆ, ನನಗೆ ಅದು ಸರಿ ಹೋಗಲಿಲ್ಲ ಅಂತ. ನಾನು ಬಿಸಿ ಬಿಸಿ ತಿನ್ನೋದಲ್ವ ಅಂದರೆ ಆ ಟೈಮಲ್ಲಿ ಅದಿದು ಇರುತ್ತಲ್ಲ ಕೆಲಸ, ಅದಕ್ಕೆ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದೆ, ಈ ಥರ ಆಗೋಯ್ತು ಅಂತ. ಅದಾದಮೇಲೆ ನೆಕ್ಸ್ಟ್ ಡೇನೇ ಚಿಕನ್ ಮಾಡಿದ್ದೆ, ಅದು ತಿಂದರು. ಅದು 2 ಸೇರಿ ಅದು ಏನಾಯಿತೋ ಗೊತ್ತಿಲ್ಲ, ಹೊಟ್ಟೆ ಈ ಥರ ಪ್ರಾಬ್ಲಮ್ ಆಗಿ ಈ ಥರ ಆಗಿದ್ದು. ಅದು ಮಜ್ಜಿಗೆನ ಆ ಥರ ಎಲ್ಲ ತಿಂದ್ರೂ ಆ ಥರನೇ ಹೊಟ್ಟೆ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳ್ತಾಯಿದ್ರು. ಫುಡ್ ಪಾಯ್ಸನ್ ಎಲ್ಲ ಆದಾಗ ಏನಂದರೆ 1 ದಿನ 2 ದಿನದಲ್ಲದು ಕಡಿಮೆ ಆಗಲ್ಲ, ಇಲ್ಲ ಅಂದ್ರೂ ಒಂದು 5 ಡೇಸ್ ಆದರೂ ತೊಗೊಳುತ್ತೆ, ನಿಧಾನಕ್ಕೆ ಕಡಿಮೆ ಆಗುತ್ತೆ. ಹೊಟ್ಟೆ ನೋವು ಬರೋದು, ನುಲಿಯುತ್ತೆ ಹೊಟ್ಟೆ ಎಲ್ಲ, ಆ ಥರ ಎಲ್ಲ ಆಗುವಂಥದ್ದು, ವಾಮಿಟ್ ಬರುವಂಥದ್ದು, ಲೂಸ್ ಮೋಷನ್ ಆಗುವಂಥದ್ದು, 2 ಆಗುತ್ತೆ ಒಂದೊಂದು ಸರಿ. ಆ ಥರ ಎಲ್ಲ ಆಗ್ಬಿಡುತ್ತೆ. ಇಲ್ಲಾಂದರೆ ಬರೀ ಲೂಸ್ ಮೋಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಬರೀ ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಅಂದರೆ ಲೂಸ್ ಮೋಷನ್ ಆಗೋದು, ವಾಮಿಟು ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಈ ಥರ ಫುಡ್ ಪಾಯ್ಸನ್ ಆಗಿಬಿಟ್ರೆ ಒಂದಷ್ಟು ದಿನ ಟೈಮ್ ತೊಗೊಬಿಡುತ್ತೆ ಅದು. ಓಕೆ ಫ್ರೆಂಡ್ಸ್, ಹಾಗೆ ವಾಟ್ರ್ ಮಿಲನೆಲ್ಲ ತಿನ್ನೋಣ, ಆಮೇಲೆ ಮಾಮನಿಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಗುಮ್ಮಡ ಅಲ್ಲಿ ಸೇರ್ಕೊಂಡಿದೆ, ಅದು ಸಿಗಲ್ಲ ಇದಕ್ಕೆ, ಆದ್ರೂ ಹಿಡಿಯೋಕ್ಕೆ ಹೋಗೋದು ಅದನ್ನ. ಗೋವೆ, ನಾನು ಸೊಳ್ಳೆ ಬೆಟ್ ಮೇಲೆ ನಿದ್ದೆ ಮಾಡ್ತಿರೋದು ನೋಡಿ. ಬಿದ್ದರೆ ಇವಾಗ ಬಾ ಕೆಳಗಡೆ
ಟೈಮ್ ಬಂದು ಇವಾಗ 6 ಗಂಟೆ ಆಗ್ತಾಯಿದೆ. ಬಿಸಿಲು ನೋಡಿ, ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಬಿಸಿಲು ಆ ಥರ ಹೊಡಿತಾ ಇದೆ. ಇನ್ನೂ ತುಂಬ ಬಿಸಿಲಿದೆ. ಓಕೆ, ಕಾಣಿಸಿದೆಯಾ? ಸಖತ್ತು ಬಿಸಿಲು, ಕಣ್ಣೇ ಬಿಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಡೋರ್ ಏನಿದೆ, ಮೇನ್ ಡೋರು, ಆ ಡೋರ್ ಬಂದು ಇದ್ರ ಫೇಸು ಯಾವುದು, ಈಸ್ಟ್ ಅಲ್ಲ, ವೆಸ್ಟ್ ಫೇಸು. ಅದೇನಾಗಿದೆ, ಇವಾಗ ಸೂರ್ಯ ಮುಳುಗೋ ಟೈಮ್ ಅಲ್ವಾ, ಆವಾಗ ಬಿಸಿಲು ಡೋರಿಗೆ ಹೊಡೆದು ಡೋರಿಂದ ನಾನು ಕಂಡುಬಿಟ್ರೆ ನನಗೆ ಇದಾಗ್ತಾ ಇದೆ ಆ ಥರ. ಓಕೆ, ಹಾಗೆ ಟ್ಯಾಂಕರ್ಗೆ ಹೇಳಿದ್ವಿ, ಟ್ಯಾಂಕರ್ ಬಂದೇ ಇಲ್ಲ ಇವತ್ತು, ಏನೂ ಗೊತ್ತಿಲ್ಲ. ಯಾಕೆಂದರೆ ಇನ್ನು ಸಮ್ಮರೆಲ್ಲ ಬಂತಲ್ಲ, ಸ್ವಲ್ಪ ಒಂದಿನ ಮುಂಚೆನೇ ಹೇಳಬೇಕು ಟ್ಯಾಂಕರ್ಗೆಲ್ಲ, ಇಲ್ಲಾಂದರೆ ಈ ಥರನೇ ಆಗುವಂಥದ್ದು. ಕರೆಂಟು ಇಲ್ಲ ಇವಾಗ ಬಂದರೆ ಮೋಟ್ರೆಲ್ಲ ಹಾಕೋದಕ್ಕೆ. ಆಮೇಲೆ ಇನ್ನೊಂದು ಮೊನ್ನೆ ಹೇಳಿದ್ದೀನಿ, ಕರೆಂಟ್ ಬಂದಮೇಲೆ ಫೋನ್ ಮಾಡ್ತೀನಿ, ಆವಾಗ ಫೋನ್ ಮಾಡಿ ನೀವು ಟ್ಯಾಂಕರ್ಗೆ ಅಂತೇಳಿ. ಹಾಗೆ ನಾನು ಟವಲ್ ನೋಡಿ, ಸ್ನಾನ ಮಾಡಿ ಟವಲ್ನ ಇಲ್ಲೇ ಹಾಕಿದ್ದೀನಿ ಚೇರ್ ಮೇಲೆ, ಯಾಕೆಂದರೆ ಇಲ್ಲೇ ಡ್ರೈ ಆಗಿ ಹೋಗಿರುತ್ತೆ, ಅದರಿಂದ ಇಲ್ಲೇ ಇಟ್ಟಿರುವಂಥದ್ದು. ಓಕೆ, ಹಾಗೆ ಇವಾಗ ಅದು ಸಿಲಿಂಡರ್ ಬಂದು ಇಂಡಿಯನ್ ಗ್ಯಾಸ್ ಅವರು ಫೋನ್ ಮಾಡಿಬಿಟ್ಟು ಈ ಥರ ಏನು 5 ವರ್ಷಕ್ಕೊಂದ್ಸರಿ ಸರ್ವಿಸ್ ಎಲ್ಲ ಸರಿ ಇದೆಯಾ, ಅಂದರೆ ಗ್ಯಾಸ್ ಇರ್ಬೋದು, ಸ್ಟವ್ ಅದೆಲ್ಲ ನೋಡಿ ಹೋಗಬೇಕು ಸರ್, ಅದ್ರದ್ದು ಒಂದು ಬಿಲ್ ಕೊಡ್ತೀನಿ, ಆ ಬಿಲ್ ಇಟ್ಕೋಬೇಕು, ನಾವು ಸರ್ಕಾರಕ್ಕೆ ಈ ಥರ ಹೋಗಿ ಮನೆಗೆ ಹೋಗಿ ಸರ್ವಿಸ್ ಮಾಡಿದ್ದೀವಿ ಅಂತೇಳಿ ತೋರಿಸ್ಬೇಕು ಅಂತೇಳಿ ಫೋನ್ ಮಾಡಿದ್ರಂತೆ. ಜಾಸ್ತಿ ಇವಾಗ ಮೋಸ ಮಾಡೋದಕ್ಕೆ ಬೇರೆ ಥರ ರೂಟ್ಗಳನ್ನ, ಅಂದರೆ ಬೇರೆ ಥರ ಯಾವ ಥರ ಮೋಸಗಳನ್ನ ಮಾಡ್ಬೋದು ಜನಗಳಿಗೆ ಅಂತೇಳಿ ತಿಳ್ಕೊಂಡು ಬೇರೆ ಥರ ಮಾಡ್ತಾ ಇರ್ತಲ್ಲ, ಅದಕ್ಕೆ ಇವರು ಫೋನ್ ಮಾಡಿ ಈ ಥರ ಕರೆಕ್ಟಾಗಿ ಹೇಳಿದ್ದಾರೆ, ಇಂಡಿಯನ್ ಗ್ಯಾಸ್ನವರು ಈ ಥರ ಸರ್ವಿಸ್ ಮಾಡ್ತೀವಿ, ಸರ್ವಿಸ್ ಅಂದರೆ ಕರೆಕ್ಟಾಗಿ ಇದೆಯಾ ಏನು ಅಂತೇಳಿ ನೋಡ್ತೀವಿ ಸರ್ ಅಷ್ಟೇ ಅಂತ ಹೇಳಿದ್ರು ಅಂತ. ಆದರೂ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ಈ ಥರ ಏನಾದರೂ ಗೊತ್ತಾ ನಿನಗೆ ಅಂತ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮು ಈ ಥರ ಸರ್ವಿಸ್ಗೆ ಅಂತೇಳಿ, ಅಂದರೆ ಎಲ್ಲ ಬಂದು ಚೆಕ್ ಮಾಡೋದು ಅದೆಲ್ಲ ನೋಡಿದ್ದು ಇದೇ ಫಸ್ಟ್ ಟೈಮು. ಇಲ್ಲ ಸರ್ 5 ವರ್ಷಕ್ಕೊಂದ್ಸರಿ ಬರ್ತೀವಿ, ಇವಾಗ 2 ವರ್ಷಕ್ಕೊಂದ್ಸರಿ ಹೋಗಿ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಬರ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಮೊನ್ನೆ ಶನಿವಾರ ಬನ್ನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಸರ್, ಶನಿವಾರ ಬರ್ತೀವಿ ಅಂತ ಹೇಳಿದಾರಂತೆ. ಅದನ್ನೇನೋ ಗೌರ್ಮೆಂಟಿಗೆ ಕೊಡಬೇಕು ಅಂತ ಹೇಳಿದರು, ಸರ್ಕಾರಕ್ಕೆ ಈ ಥರ ಹೋಗಿ ನೋಡಿದ್ದೀವಿ, ಚೆಕ್ ಮಾಡಿದ್ದೀವಿ ಅಂತೇಳಿ ಒಂದು ರಿಪೋರ್ಟ್, ಅಂದರೆ ಒಂದು ಬಿಲ್ ಅಷ್ಟೇ ಅಂತ ಹೇಳಿದಾರಂತೆ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮು ಈ ಥರ ಕೇಳ್ತಾ ಇರೋದು, ಈ ಥರ ಬಂದು ಚೆಕ್ ಮಾಡಿ ಒಂದು ಬಿಲ್ಲೆಲ್ಲ ಕೊಡ್ತಾರೆ ಅಂತೇಳಿ. ಯಾಕೆಂದರೆ ನನಗೆ ಇಷ್ಟು ವರ್ಷದಲ್ಲಿ ಒಂದಿನೂ ಬಂದಿಲ್ಲ. ಬೇರೆ ಈಗ HP ಇದೆ, ಭಾರತ್ ಇದೆ, ಅವ್ರಿಗೆ ಈ ಥರ ಏನಾದರೂ ಬಂದು ಸರ್ವಿಸ್ ಎಲ್ಲ ಮಾಡಿ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ತಿಳ್ಕೊಬೇಕು ಒಂದ್ಸರಿ, ಯಾರಿಗಾದರೂ ಫೋನ್ ಮಾಡಿಬಿಟ್ಟು ಈ ಥರ ಮಾಡಿದಾರ ಅಂತೇಳಿ. ಅದಕ್ಕೆ ನಾನು ಮಾಮನಿಗೆ ನಾನು ಹೇಳಿದೆ, ಸ್ವಲ್ಪ ಯಾಕೋ ಡೌಟ್ ಹೊಡಿತಿದ್ಯಲ್ಲ ಅಂತೇಳಿ. ಆಮೇಲೆ ನಮಗೆ ಸಿಲಿಂಡರೆಲ್ಲ ತಂದು ಕೊಡ್ತಾರಲ್ಲ, ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಬಂದಿದ್ದಾರೆ ಸರ್, ಅದು ನಿಜನಾ ಸುಳ್ಳ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ಬರ್ತಾರೆ, ಮೊದಲು 5 ಇಯರ್ಸ್ಗೆ ಅಂತೇಳಿ ಮಾಡಿದ್ವಿ, ಇವಾಗ 2 ಇಯರ್ಸ್ಗೆ ಅಂತೇಳಿ ಮಾಡ್ತಾಯಿದ್ದಾರೆ, 2 ಇಯರ್ಸ್ಗೆ ಒಂದ್ಸರಿ ಬಂದು ನೋಡಿ ಹೋಗ್ತಾರೆ ಅಷ್ಟೇ ಸರ್. ಅದಕ್ಕೆ ಶನಿವಾರ ಆಯಿತು ಬನ್ನಿ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಟ್ಯಾಂಕರ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನೀರಿದೆ, ನಾಳೆಗೂ ಆಗುತ್ತೆ, ಆದರೂ ನೀರು ಫುಲ್ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ, ಅದಕ್ಕೆ. ಗೋಮಾ ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.